ಕನ್ನಡ ರಂಗಭೂಮಿಯಲ್ಲಿ ವಿಶೇಷವಾಗಿ ಮಕ್ಕಳ ರಂಗಭೂಮಿ ಇದು ದೊಡ್ಡ ಕಾಣಿಕೆ ಇದೆ. ಪಾರಂಪರಿಕವಾಗಿ ಕನ್ನಡ ರಂಗಭೂಮಿ ಜೊತೆಯಲ್ಲಿಯೇ ಮಕ್ಕಳ ರಂಗಭೂಮಿ ನಡೆದು ಬಂದಿರೋದನ್ನ ನಾವು ಕಾಣ್ತಿದ್ದೀವಿ. ಸುಮಾರು 15ರಿಂದ 18 ಜಿಲ್ಲೆಗಳಲ್ಲಿ ಮಕ್ಕಳ ರಂಗಭೂಮಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಸಾಲಿನಲ್ಲಿ ಮಕ್ಕಳ ರಂಗ ಹಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸೋದ್ರ ಮೂಲಕ ಒಂದು ಮಕ್ಕಳ ರಂಗಭೂಮಿಗೆ ಒಂದು ದೊಡ್ಡ ಹುರುಪನ್ನು ತುಂಬುವಂಥ ಕೆಲಸವನ್ನು ನಾಟಕ ಅಕಾಡೆಮಿ ಮಾಡ್ತಾ ಇದೆ. ಈ ಹಬ್ಬದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಂಜೇಶ್ವರದ ಪಕ್ಕದ ಕಾಡಿನಿಂದ ಸಿದ್ಧಿ ಜನಾಂಗದ ಮಕ್ಕಳು ಕಾಡಲ್ಲೇ ನಾಟಕವನ್ನು ತಯಾರು ಮಾಡಿಕೊಂಡು ಅಲ್ಲೇ ಪ್ರದರ್ಶನವನ್ನು ನೀಡಿ ಈಗ ಮರುಪ್ರದರ್ಶನವನ್ನು ನೀಡೋದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಕೋಲಾರದ ಗಣಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಇನ್ನೂ ಅನೇಕ ಜನ ಪೋಷಕರು ತಮ್ಮ ಮಕ್ಕಳನ್ನ ಕೋಲಾರ ಜಿಲ್ಲೆಯ ಒಂದು ಬೆಟ್ಟದ ತುತ್ತೂರಿನ ಆದಿಮ ರಂಗಶಾಲೆಯಲ್ಲಿ ಒಂದು ನಾಟಕ ತರಬೇತಿ ಶಿಬಿರವನ್ನು ಏರ್ಪಡಿಸಿ ಅಲ್ಲಿ ನಾಟಕ ತಯಾರಾಗ್ತಾ ಇದೆ. ಅಲ್ಲಿನ ಮಕ್ಕಳ ನಾಟಕ ಪ್ರದರ್ಶನ. ಬೆಂಗಳೂರಿನ 75 ವರ್ಷಗಳ ಇತಿಹಾಸವಿರತಕ್ಕಂಥ ಅಭಯಾಶ್ರಮದ ಮಕ್ಕಳ ನಾಟಕವನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೀವಿ. ಬೆಂಗಳೂರು ವಿಶ್ವವಿದ್ಯಾಲಯ 8 ನಾಟಕಗಳ ಒಂದು ಉತ್ಸವವನ್ನ ಮೊನ್ನೆ ತಯಾರು ಮಾಡಿತ್ತು, ಶಿಬಿರವನ್ನ. ಆ ಶಿಬಿರದಲ್ಲಿ ತಯಾರಾಗಿರ್ತಕ್ಕಂಥ 4 ಅತ್ಯುತ್ತಮ ನಾಟಕಗಳನ್ನ ಆಯ್ಕೆ ಮಾಡಿ ಎಲ್ಲ ಒಟ್ಟು 7 ನಾಟಕಗಳ ಒಂದು ದೊಡ್ಡ ಉತ್ಸವ ನಾಟಕ ಅಕಾಡೆಮಿ ಆಯೋಜಿಸಿದೆ. ಇದೊಂದು ಮಕ್ಕಳ ದೊಡ್ಡ ಹಬ್ಬ. ದೊಡ್ಡವ್ರನ್ನ ನಾಟಕ ನೋಡೋದಕ್ಕೆ ಮಕ್ಕಳಿಗೆ ನಾವು ಎದುರಿಸಿ ಬದರಿಸಿ ಕರ್ಕೊಂಬರ್ತೀವಿ. ಆದರೆ ಮಕ್ಕಳೇ ನಾಟಕ ಮಾಡುವಾಗ ಪ್ರೀತಿಯಿಂದ ಹೋಗಿ ಆ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಬೆಳೆಸಿದಾಗ ಆ ಮಕ್ಕಳು ಸಹಜವಾಗಿಯೇ ಈ ನಾಡಿನ ಭವ್ಯ ಪ್ರಜೆಗಳು ಆಗ್ತಾರೆ, ಭವ್ಯ ಕಲಾವಿದರು ಆಗ್ತಾರೆ, ಈ ದೇಶದ ನಿಜವಾದ ನಾಗರಿಕರು ಆಗ್ತಾರೆ. ಒಂದು ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಅಂದರೆ ಕೇವಲ ನಾವು ಬಾಯಿನಲ್ಲಿ ಭಾಷಣ ಮಾಡ್ತಾ ನಡೆಯೋದಲ್ಲ. ಆ ಮಕ್ಕಳ ಮನಸ್ಸುಗಳನ್ನು ವಿಕಾಸ ಮಾಡಿ ಒಂದು ಸುಂದರ ಊದೋಟದ ಒಂದು ನವ್ಯ ಪುಷ್ಪಗಳ ರೀತಿಯಲ್ಲಿ ಬೆಳೆಸಿದಾಗ ಅದರ ಪರಿಮಳ ಎಲ್ಲ ಕಡೆ ಹರಡುತ್ತೆ. ಅಂತಹ ರಂಗ ಪರಿಮಳವನ್ನು ಎಲ್ಲ ಕಡೆ ಹರಡೋದಕ್ಕೆ ನಾವು ನೀವೆಲ್ಲ ಸೇರೋಣ, ಕೈ ಜೋಡಿಸೋಣ. ಅವತ್ತು ಬಣ್ಣ ಬಣ್ಣದ ಬಲೂನುಗಳನ್ನು ಆಕಾಶಕ್ಕೆ ಆರಿಸೋದ್ರ ಮೂಲಕ ಮಕ್ಕಳ ಕನಸುಗಳನ್ನು ಕೂಡ ನಾವೆಲ್ಲರೂ ಅದೇ ರೀತಿ ಕಟ್ಕೊಳ್ಳೋಣ. ದಯವಿಟ್ಟು ಬನ್ನಿ, ಮರಿಬೇಡಿ. ಇದೇ 20ನೇ ತಾರೀಕು ಮಂಗಳವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಕ್ಕಳ ಹಬ್ಬ ಬೆಳಗ್ಗೆ 10:30ಕ್ಕೆ ನಿಮಗೋಸ್ಕರ ನಾನು, ಡಾಕ್ಟರ್ ಗಿರಿಜಾ ಲೋಕೇಶ್, ಮುಖ್ಯಮಂತ್ರಿ ಚಂದ್ರು, ಸುಂದರ್ ರಾಜ್, ಹೀಗೆ ಅನೇಕ ಜನ ನಿಮ್ಮ ಬರುವಿಕೆಯನ್ನೇ ಎದುರು ನೋಡ್ತಾ ಇದ್ದೀವಿ. ಬರ್ತೀರಲ್ಲ? ನಮಸ್ಕಾರ.